ಮಾಡಿದ ಸಾಧನೆ ಬಿಟ್ಬಿಟ್ರು. ಯಾವುದೋ ಸಣ್ಣ ತಪ್ಪು ಅದನ್ನು ಹಿಡದೆ ಇದು ದೋಷ 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 ಅಂತ ಲೋಕದಲ್ಲಿ ಕಾಣುತ್ತೇವೆ. ಅದನ್ನು ಹೇಳ್ತಾರೆ, ಕಾವ್ಯೇ ಗವೇಶತೆ ಕಶ್ಚಿತ್ ದೋಷಮೇವ ಗುಣಂ ಪರಃ ಪಿಚುಮಂದಂ ಯಥಾ ಕಾಕಃ ಪಿಕಶ್ಚೂತ ಲತಾಂ ಯಥಾ. ನೋಡ್ರಿ, ಅಂತ ಅದ್ಭುತ ಉದಾಹರಣೆ ಕೊಡ್ತಾರೆ. ಒಂದು ಕಾಗೆ ಇದೆ. ಆ ಕಾಗೆ ಸ್ವಭಾವ ಏನು? ಅದು ಬೇವಿನ ಗಿಡದ ಮೇಲೆ ಹೋಗಿ ಕುಳಿತುಕೊಳ್ಳುತ್ತದೆ. ಕಹಿ ಪದಾರ್ಥಗಳೇ ಹುಡುಕ್ತಾ ಹೋಗ್ತದೆ ಕಾಗೆ. ಬೇವಿನ ಚಿಗುರನ್ನು ಹಣ್ಣನ್ನು ಅರಸ್ತಾ ಹೋಗ್ತದೆ ಕಾಗೆ. ಹಾಗೆ ಕೆಲವರು ಏನು ಮಾಡ್ತಾರೆ, ಅಯೋಗ್ಯರಾದವರು ಅವರೇನು ಮಾಡ್ತಾರೆ, ಕಾವ್ಯದಲ್ಲಿ ಯಾವುದೋ ಒಂದು ದೋಷವನ್ನು ಹುಡುಕ್ತಾ ಕೂಡ್ತಿರ್ತಾರೆ. ಇಷ್ಟು ಪುಸ್ತಕ ಗ್ರಂಥ ಬರೆದಿರ್ತಾರೆ, ಆ ಪದ ಎಲ್ಲಿ ಎಲ್ಲೋ ತಪ್ಪಿದೆ ಅಂತ ಹುಡುಕ್ತಾ ಕೊಡ್ತಾರೆ. ಆ ಗ್ರಂಥದಲ್ಲಿ ಏನು ಗುಣ ಇದೆ ಅಂತ ನೋಡಂಗಿಲ್ಲ, ಎಷ್ಟು ನಮಗೆ ಅದರಿಂದ ಲಾಭ ಇದೆ ಅಂತ ನೋಡೋದಿಲ್ಲ. ಅದ್ರ ಏನು ತಪ್ಪಿದೆ ಅಂತ ನೋಡ್ಲಿಕ್ಕಾದ್ರೂ ಪುಸ್ತಕ ಖರೀದಿ ಮಾಡಿ ನೋಡ್ತಾರೆ. ಅಂಥವ್ರು ಇರ್ತಾರೆ. ಅದಕ್ಕೆ ಹೇಳಿದ್ರು, ಒಂದು ಕಾಗೆ ಇದೆ. ಆ ಕಾಗೆ ಸ್ವಭಾವಕ್ಕೆ ಅದೇನು ಮಾಡ್ತಾರೆ, ಅನುಗುಣವಾಗಿ ಕಹಿಯಾದ ಬೇವಿನ ಚಿಗುರನ್ನು ತಿನ್ಲಿಕ್ಕೆ ಹೋಗ್ತದೆ. ಹಾಗೆ ಅಯೋಗ್ಯರಾದವರು ಇದರೊಳಗೆ ಕಾವ್ಯದಲ್ಲಿ ಏನು ತಪ್ಪಿದೆ ಅಂತ ಕಾವ್ಯ ದೋಷವನ್ನೇ ಹುಡುಕ್ತಾ ಕೂತಿರ್ತಾರೆ. ಆದರೆ ಕೋಗಿಲೆ ಹೇಗೆ ಅದು ಹೇಳ್ತಾರೆ, ಪಿಚುಮಂದಂ ಯಥಾ ಕಾಕಃ ಪಿಕಶ್ಚೂತ ಲತಾಂ ಯಥಾ. ಒಂದು ಕೋಗಿಲೆ ಇದೆ. ಆ ಕೋಗಿಲೆ ಏನು ಮಾಡ್ತದೆ, ಸಿಹಿಯಾದ ಹಣ್ಣನ್ನು ಹುಡುಕ್ತಾ ಹೋಗುತ್ತೆ. ಮಾವಿನ ಹಣ್ಣನ್ನ ಚಿಗುರನ್ನು ಹುಡುಕಿಕೊಂಡು ಹೋಗಿ ಅಲ್ಲಿ ಕುಳಿತುಕೊಂಡು ಆಸ್ವಾದನೆ ಮಾಡ್ತದೆ ಕೋಗಿಲೆ. ಅದನ್ನು ಕೊಂಡು ಆಸ್ವಾದಿಸಿ ಸಂತೋಷ ಪಡ್ತದೆ, ಅದಕ್ಕೆ ಆನಂದ ಆಯ್ತು. ಅಲ್ಲಿಂದ ಅದು ಹೋಗಿಬಿಡ್ತದೆ. ದೋಷವನ್ನು ಹುಡುಕುವುದು ದುರ್ಜನರ ಕೆಲಸ. ಕೋಗಿಲೆ ಹೇಗೆ ಸಿಹಿಯಾದ ಹಣ್ಣನ್ನು ಹುಡುಕಿಕೊಂಡು ಅದನ್ನು ಆಸ್ವಾದನೆ ಮಾಡಿ ಸಂತೋಷ ಪಡುತ್ತೋ, ಹಾಗೆ ಸಜ್ಜನರು ನನ್ನ ಕಾವ್ಯದಲ್ಲಿ ಗುಣವನ್ನು ಹುಡುಕಿ ಅದನ್ನು ಓದಿ ಆನಂದ ಪಡ್ತಾರೆ. ಆದ್ದರಿಂದ ದುರ್ಜನರು, ಯಾರೋ ಒಬ್ಬರು ದುರ್ಜನರು ನನ್ನ ಕಾವ್ಯದಲ್ಲಿ ದೋಷವನ್ನು ಹೇಳಿದ ಮಾತ್ರಕ್ಕೆ ದೋಷರಹಿತವಾದ ನನ್ನ ಕಾವ್ಯಕ್ಕೆ ಯಾವ ಕುಂದು ಉಂಟಾಗಲಾರದು ಅಂತ ಹೇಳ್ತಾರೆ. ವಸ್ತುತಸ್ತು ಈ ಕಾವ್ಯದಲ್ಲಿ ಯಾವ ದೋಷವಿಲ್ಲ, ಅದು ಇವ್ರು ಹೇಳ್ತಾ ಇದ್ದಾರೆ. ದುರ್ಜನ ಆ ರೀತಿ ಇದ್ದಾರೆ. ಅವರ ಕಾಲದಲ್ಲೇ ಇದ್ರಂತ ವಿಚಾರ, ಈಗಿನ ಕಾಲದಲ್ಲಿ ದುರುತೋಪಾಸ. ಹಾಗಾಗಿ ಯಾರೋ ಒಬ್ಬರು ದುರ್ಜನ ಇದರ ದೋಷ ಇದೆ ಅಂತಂದ್ರೆ ನನ್ನ ಕಾವ್ಯಕ್ಕೆ ಯಾವ ಕುಂದು ಬರಲ್ಲ ಅಂತ ಗುರು ಹೇಳ್ತಾ ಹೋಗ್ತಾರೆ. ಇಷ್ಟೆಲ್ಲ ಹೇಳಿ ತಮ್ಮ ಗುರುಗಳ ಬಗ್ಗೆ ಹೇಳ್ತಾರೆ, ರಾಯರ ಬಗ್ಗೆ ಹೇಳ್ತಾರೆ. ಏನು ಹೇಳಿದರು? ಅಸ್ಮದ್ ಗುರುಣಾಂ ಆಧಿಕ್ಯಂ ಕವಿಕ್ಕೋವಾನು ವರ್ಣಯೇ ತಥಾಪಿ ತತ್ಪ್ರಸಾದೇನ ಭಕ್ತ್ಯಾ ಕಿಂಚಿತ್ ವದಾಮ್ಯಹಂ. ಹೇಳಿದರು, ನಮ್ಮ ಗುರುಗಳಾದ ರಾಯರು, ಗುರು ಸಾರ್ವಭೌಮರ ಹೇಳ್ತಾರೆ ಅವರು, ಜ್ಞಾನ, ಭಕ್ತಿ, ವೈರಾಗ್ಯ, ತಪಸ್ಸು ರಾಯರಲ್ಲಿ ಇಷ್ಟು ಗುಣಗಳು ಇಷ್ಟೇ ಅಲ್ಲ, ಈ ರೀತಿಯಾಗಿ ಅಸಂಖ್ಯ ಗುಣಗಳಿವೆ ರಾಯರಲ್ಲಿ. ಆ ಗುಣಗಳ ಗಣಿಯಾಗಿದ್ದಾರೆ ರಾಯರು. ಹಾಗಾಗಿ ಅವರ ಮಹಿಮಾ ಏನಿದೆಯಲ್ಲ ಅದನ್ನು ನಾನು ಅಸ್ಮದ್ ಗುರುಣ ಆಧಿಕ್ಯಂ ಕವಿಕೋವಾನವರಣೆ, ಅವರ ಸಂಪೂರ್ಣವಾದ ಗುಣಗಳನ್ನು ಯಾವ ಜಗತ್ತಿನಲ್ಲಿರುವ ಯಾವ ಕವಿಯೂ ಗುರುರಾಯರಲ್ಲಿರುವ ಗುಣಗಳನ್ನು ಸಂಪೂರ್ಣವಾಗಿ ವರ್ಣಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ವಿಚಾರ ಮಾಡಿ, ರಾಯರಲ್ಲಿ ಯಾವ ತರಹದ ಗುಣಗಳಿರಬೇಕು, ಯಾವ ತರಹದ ಪಾಂಡಿತ್ಯ ಇರಬೇಕು. ಯಾಕೆಂದ್ರೆ ಇವರು ರಾಯರಲ್ಲಿಯೇ ಇದ್ದು ಅವರಲ್ಲಿಯೇ ಪಾಠವನ್ನು ಕಲಿತು ಅವರೊಟ್ಟಿಗೆ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸೋದರಳಿಯ, ಪೂರ್ವಾಶ್ರಮ ಸೋದರಳಿಯ. ಅವರು ಹೇಳ್ತಾರೆ, ನಮ್ಮ ಗುರುಗಳ ಏನು ಗುಣಗಳಿವೆ ಅದು ಇಷ್ಟಿದೆ ಅಂತ ಹೇಳಲಿಕ್ಕೆ ಜಗತ್ತಿನ ಯಾವ ಕವಿಯೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಗುಣಗಳ ಗಣಿಯವರು, ನಿಧಿಯವರು. ಹಾಗಾಗಿ ರಾಯರ ಸಂಪೂರ್ಣವಾದ ಗುಣಗಳನ್ನು ವರ್ಣನೆ ಮಾಡಲಿಕ್ಕೆ ನನಗೆ ಶಕ್ಯವಿಲ್ಲ, ನನಗಲ್ಲ, ಯಾವ ಕವಿಗೂ ಸಮರ್ಥನಲ್ಲ. ಕವಿಕ್ಕೋವಾನು ವರ್ಣಯೇ. ಆದರೂ ಮತ್ತೆ ನೀವು ಮಾಡ್ಲಿಕ್ಕತ್ತೀರಲ್ರಿ ಅಂತ ಪ್ರಶ್ನೆ ಬರ್ತಿದೆ. ಅದಕ್ಕೆ ಹೇಳ್ತಾರೆ, ತಥಾಪಿ ತತ್ಪ್ರಸಾದೇನ ಭಕ್ತ್ಯಾ ಕಿಂಚಿತ್ ವದಾಮ್ಯಹಂ. ಅವ್ರು ಹೇಳ್ತಾರೆ, ಆದರೂ ನಾನು ಅವರ ಪರಮಾನುಗ್ರಹದಿಂದ, ರಾಯರ ಪರಮಾನುಗ್ರಹದಿಂದ, ಅವರಲ್ಲಿ ಪರಮ ಗುರುಭಕ್ತಿಯಿಂದ ಅವರ ಪ್ರಸಾದವನ್ನು ಪಡೆದು, ಅನುಗ್ರಹವನ್ನು ಪಡೆದು, ಅವರ ಅಸಾಧಾರಣವಾದ ಗುಣಗಳಲ್ಲಿ ಕೆಲವು ಗುಣಗಳನ್ನು ಮಾತ್ರ ಇಲ್ಲಿ ವರ್ಣಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ನೋಡಿ ಎಂತ ಮಾತು. ಅವರ ಗುಣಗಳನ್ನು ಹೇಳಿಕ್ ನನಗಲ್ಲ, ಜಗತ್ತಿನ ಯಾವ ಕವಿಗಳಿಗೂ ಸಾಧ್ಯ ಇಲ್ಲ. ಆದರೂ ಹೇಳ್ತಾ ಇದ್ದೀನಿ ಅಂದ್ರೆ ಕೇವಲ ಅವರ ಪ್ರಸಾದ. ತಥಾಪಿ ತತ್ಪ್ರಸಾದೇನ ಭಕ್ತಿಯ, ಕೇವಲ ಅವರ ಪ್ರಸಾದದಿಂದ, ನಾನು ಗುರುಗಳಲ್ಲಿ ಅತಿಯಾದ ಭಕ್ತಿಯಿಂದ, ಅವರ ಗುರುಭಕ್ತಿಯ ಬಲದಿಂದ, ಅವರ ಅನುಗ್ರಹದಿಂದ
ಅವರಲ್ಲಿರುವ ಅಸಾಧಾರಣವಾದ ಗುಣಗಳಲ್ಲಿ ಕೆಲವು ಗುಣಗಳನ್ನು ನಾನು ಇಲ್ಲಿ ವರ್ಣಿಸ್ತಾ ಇದ್ದೇನೆ ಅಂದ್ರೆ ವಿಚಾರ ಮಾಡ್ರಿ. ಅವರಲ್ಲಿ ರಾಯರಲ್ಲಿ ಎಷ್ಟು ಗುಣಗಳಿರಬೇಕು ಅಂತ ಅಂತ ಅದ್ಭುತವಾದ ತಮ್ಮ ಗುರುಗಳ ಬಗ್ಗೆ ಮಾತನಾಡ್ತಾರೆ. ಇಷ್ಟೆಲ್ಲ ಮಾತನಾಡಿ ಅವ್ರ ಗುರುಗಳು ಹೇಗಿದ್ದಾರೆ ಅಂತ ಅವ್ರು ವರ್ಣನೆ ಮಾಡ್ತಾರೆ. ದೇವಾನಾಮಿವ ದೇವೇಂದ್ರೋ ಯೋ ದತ್ತ ಇವ ಯೋಗಿನಾಂ ದುಗ್ಧಾಬ್ಧಿರಿವ ಸಿಂಧೂನಾಂ ಗುರುಣಾಮಿವ ಪೂರ್ಣದೀಹಿ. ಅವ್ರು ಹೇಳ್ತಾರೆ ನಮ್ಮ ಗುರುಗಳು ಹೇಗಿದ್ದಾರೆ. ದೇವಾನಾಂ ಇವ ದೇವೇಂದ್ರ, ಅವರು ದೇವಾನಾಂ ಇವ ದೇವೇಂದ್ರ, ಹೇಗೆ ದೇವತೆಗಳ ಸಮೂಹ ಇದೆ ಅದರೊಳಗೆ ದೇವೇಂದ್ರ ಹೇಗೆ ಶೋಭಾಯಮಾನನಾಗಿರುತ್ತಾನೋ ಹಾಗೆ ನಮ್ಮ ಗುರುಗಳು ರಾಯರು ಎಲ್ಲ ಗುರುಗಳಲ್ಲಿ ಇಂದ್ರರಾಗಿ ಶೋಭಾಯ ಮಾಡ್ತಾರೆ. ಹಾಗಾಗಿ ರಾಘವೇಂದ್ರ ಅವರು ಇಂದ್ರರಂತೆ ಶೋಭಾಯಮಾನವಾಗಿದ್ದಾರೆ. ಇನ್ನ ಯೋದತ್ತ ಇವ ಯೋಗಿನಾಂ ಯೋಗಿಗಳಿದ್ದಾರೆ. ಆ ಯೋಗಿಗಳಲ್ಲಿ ಸಮಸ್ತ ಯೋಗಿಗಳಿದ್ದಾರೆ. ಆ ಸಮಸ್ತ ಯೋಗಿಗಳ ಮಧ್ಯದಲ್ಲಿ ದತ್ತಾತ್ರೇಯರು ಅತೀ ಶೋಭಾಯಮಾನವಾಗಿದ್ದಾರೆ. ಹಾಗೆ ನಮ್ಮ ಗುರುಗಳು ಎಲ್ಲ ಯೋಗಿಗಳ ಮಧ್ಯದೊಳಗೆ ದತ್ತಾತ್ರೇಯರಂತೆ ಶೋಭಾಯಮಾನವಾಗಿದ್ದಾರೆ. ದುಗ್ಧಾಬ್ಧಿರಿವ ಸಿಂಧೂನಾಂ ದುಗ್ಧಾಬ್ಧಿ ಇವ ಕ್ಷೀರ ಸಮುದ್ರದಂತೆ ಸಮುದ್ರಗಳಿವೆ. ಎಲ್ಲ ಸಮುದ್ರಗಳಲ್ಲಿ ಶ್ರೇಷ್ಠವಾದ ಸಮುದ್ರ ಯಾವುದಾದ್ರು ಕ್ಷೀರ ಸಮುದ್ರ. ನಮ್ಮ ಗುರುಗಳು ದುಗ್ಧಾಬ್ಧಿರಿವ ಸಿಂಧೂನಾಂ ಎಲ್ಲ ಸಮುದ್ರಗಳ ಮಧ್ಯದೊಳಗೆ ಕ್ಷೀರ ಸಮುದ್ರ ಹೇಗೋ ಹಾಗೆ ನಮ್ಮ ಗುರುಗಳು ಕ್ಷೀರ ಸಮುದ್ರದಂತೆ. ಗುರುಣಾಮಿವ ಪೂರ್ಣದೀಹಿ, ಗುರುಗಳಲ್ಲಿ ಪೂರ್ಣದೀಹಿ ಅಂದ್ರೆ ಶ್ರೀಮದಾಚಾರ್ಯರಂತೆ ಅಂತ. ಸರ್ವಜ್ಞರಾದ ಶ್ರೀಮದಾಚಾರ್ಯರಂತೆ ನಮ್ಮ ಗುರುಗಳು ಎಂಬುದಾಗಿ ತಮ್ಮ ಗುರುಗಳ ಮಹಿಮೆಯನ್ನ ತಮ್ಮ ಗುರುಗಳನ್ನ ವರ್ಣಿಸ್ತಾರೆ. ನಮ್ಮ ಗುರುಗಳು ಆ ತರಹದ ಗುರುಗಳು ಅಂತ. ಯಾಕಂದ್ರೆ ದೇವೇಂದ್ರ ವಜ್ರಾಯುಧ ಹಿಡಿದಿರ್ತಾನೆ. ವಜ್ರಾಯುಧ ಹಿಡಿದು ಪಾಪಗಳನ್ನೆಲ್ಲ ಕಡಿತಾ ಇರ್ತಾನೆ. ಮೊದಲು ಹಿಂದೆಲ್ಲ ಪರ್ವತಗಳಿಗೆಲ್ಲ ಇದು ರೆಕ್ಕೆ ಇದ್ದಾಗ ಆ ಬೆಟ್ಟಗಳೆಲ್ಲ ಹೋಗಿ ಬಂದು ಪರ್ವತಗಳು ಯಾರ್ಯಾರು ಮನೆ ಮೇಲೆ ಎಲ್ಲೆಲ್ಲೋ ಕೂತು ಬಿಡ್ತಿದ್ವು. ಆ ಊರಿನ ನಾಶ ಆಗ್ತಿತ್ತು. ಎಲ್ಲ ಪರ್ವತಗಳು ಚಿಕ್ಷೋಭ ಬಾರಿದ್ರನು ಪ್ರಿಯೋಟ ಶೀಘ್ರಂ ಯಾದೋ ಇದರಾಗಿ ಬರುತ್ತೆ ಸುಂದರಕಾಂಡದಲ್ಲಿ. ಆಗೆಲ್ಲ ಹೋಗಿ ತಪಸ್ಸು ಮಾಡಿದರೆ ದೇವೇಂದ್ರ ಬಂದು ಅವೆಲ್ಲ ರೆಕ್ಕೆಗಳನ್ನೆಲ್ಲ ಕತ್ತರಿಸ್ತಾನೆ ಪರ್ವತಗಳು. ಹಾಗೆ ರಾಯರು ಹೇಗಿದ್ದಾರೆ ಅಂದ್ರೆ ದೇವೇಂದ್ರನಂತೆ ಅಂದ್ರೆ ಅವರು ಒಂದು ಖಡ್ಗ ಹಿಡಿದಿರ್ತಾರೆ. ಎಂತ ಖಡ್ಗ ಅಂದ್ರೆ ಯಾರು ಪಾಪಗಳ ರಾಶಿಯನ್ನು ಹೊತ್ಕೊಂಡು ಬಂದಿದ್ದಾರೋ ಅವರೆಲ್ಲ ಪಾಪಗಳನ್ನು ಕಡಿತಾರೆ. ಅಗಾಧ ಸಂವೇದನ ದೃಷ್ಟಿ ವಜ್ರ ಕ್ಷಮಾ ಸುರೇಂದ್ರೋ ಅವತಮಾಂ ಸುದಾಯಂ. ಅವರ ಪಾಪಗಳನ್ನೆಲ್ಲ ಕಡಿತಾರೆ ಅಂತೆ ರಾಯರು. ಹಾಗಾಗಿ ದೇವಾನಾಮಿವ ದೇವೇಂದ್ರ ಅಂತನೂ ಕೂಡ ರಾಯರಿಗೆ ಕರೀತಾರೆ. ಈ ರೀತಿಯಾಗಿ ತಮ್ಮ ಗುರುಗಳನ್ನು ವರ್ಣನೆ ಮಾಡಿ ಮತ್ತೆ ತಮ್ಮ ಗುರುಗಳನ್ನು ವರ್ಣಿಸ್ತಾರೆ. ದಿಗ್ಮಾಂಶರಿವ ತೇಜಸ್ವಿ ಶೀತಾಂಶರಿವ ಶೀತಲ ಯಸ್ಸಿಂಧುರಿವ ಗಂಭೀರೋ ಧರಾಧರ ಇವ ಸ್ಥಿರ. ರಾಯರು ಹೇಗಿದ್ದಾರೆ ಅಂದ್ರೆ ಹೇಳ್ತಾರೆ ರಾಯರು ದಿಗ್ಮಾಂಶರಿವ ತೇಜಸ್ವಿ, ಸೂರ್ಯನಂತೆ ರಾಯರು. ಸೂರ್ಯನಂತೆ ಇತರ ಪ್ರಕಾಶಗಳನ್ನು ನಾಶ ಮಾಡುವಂತ ಅಥವಾ ತಿರಸ್ಕಾರ ಮಾಡುವಂತ ಪ್ರಖರ ತೇಜಸ್ಸು ರಾಯರು. ಅವರ ತೇಜಸ್ಸು ಎಂಥದ್ದು ಅಂದ್ರೆ ಬೇರೆ ತೇಜಸ್ಸು ಅವರ ಮುಂದೆ ನಿಲ್ಲಕ್ಕಿಲ್ಲ. ಸೂರ್ಯನಂತೆ ತೇಜಸ್ಸಿತ್ತು ರಾಯರಲ್ಲಿ. ಅಂತಹ ತೇಜಸ್ಸಿನಿಂದ ಕೂಡಿದ್ದಾರೆ ರಾಯರು. ಆಮೇಲೆ ಹೇಳ್ತಾರೆ ಶೀತಾಂಶಿರುವ ಶೀತಲ, ಚಂದ್ರನಂತೆ ಅತ್ಯಂತ ಸೌಮ್ಯ ಸ್ವರೂಪರಾಗಿದ್ದಾರೆ. ಭಕ್ತರ ಕಣ್ಣುಗಳಿಗೆ ತಂಪಾಗಿ ಶೀತಲಾಗಿ ಕಾಣಿಸ್ತಾರೆ. ಯಾಕೆ ಅಂದ್ರೆ ಯಾರು ರಾಯರಲ್ಲಿ ಸ್ವಾಮಿ ನನ್ನ ಉದ್ಧಾರ ಮಾಡ್ರಿ ಅಂತ ಅವ್ರ ಪಾದಗಳಿಗೆ ಹೋಗಿ ಆಶ್ರಯಿಸಿದ್ರೆ ಅವರ ಕಷ್ಟಗಳನ್ನ ನಾಶ ಮಾಡುತ್ತಾರೆ. ಶೀತಾಂಶು ಅವರಿಗೆ ಸಂತೋಷ ಪಡಿಸ್ತಾರೆ. ಚಂದ್ರ ನಮಗೆ ಸಂತೋಷ, ಚಂದ್ರನ ಬೆಳಕು ನಮಗೇನು ಕಷ್ಟ ಆಗ್ತದೆ ಇಲ್ಲ, ಆನಂದದಿಂದಿರ್ತೇವೆ ಆ ಚಂದ್ರನ ಬೆಳಕಿನಲ್ಲಿ. ಇವರು ಭಕ್ತರ ಕಣ್ಮಣಿಗಳಿಗೆ ಶೀತಲರಾಗಿದ್ದಾರೆ, ಚಂದ್ರನಂತೆ ಇದ್ದಾರೆ. ಇನ್ನ ವಾದದಲ್ಲಿ ನಾನು ಬರ್ತೇನೆ ಅಂದ್ರೆ ಅವರಿಗೆ ಸೂರ್ಯನಂತೆ ಪ್ರಖರವಾಗಿ ಕಾಣಿಸ್ತಾರೆ ರಾಯ. ಹಾಗಾಗಿ ಮತ್ತೇನಿದ್ದಾರೆ, ಯಸ್ಸೆಂದರಿವ ಗಂಭೀರ, ಸಮುದ್ರ ಹೇಗಿರ್ತದೆ ಗಂಭೀರವಾಗಿರ್ತದೆ. ಆ ಪ್ರಳಯಗಳನ್ನು ಕೆಲವೊಂದು ನೋಡಿದರೆ ಗಾಬರಿ ಆಗ್ತದೆ. ಈ ರಾಯರು ಹಾಗೆ ಸಮುದ್ರದಂತೆ ಅತ್ಯಂತ ಗಂಭೀರರಾಗಿದ್ದಾರೆ. ಮತ್ತೆ
ಧರಾಧರ ಇವ ಸ್ಥಿರ. ಧರಾಧರ ಅಂದರೆ ಈ ಪರ್ವತ, ಆ ಪರ್ವತದಂತೆ ಸ್ಥಿರವಾಗಿದ್ದಾರೆ. ಪರ್ವತ ಅಳ್ಳಾಡಂಗಿಲ್ಲ. ಹಾಗೆ ಏಕನಿಷ್ಠೆ ಉಳ್ಳವರಾಗಿದ್ದಾರೆ. ಹೊಗಳಿದ್ರು ಹಾಗೆ ಇರುತ್ತಾರೆ, ಬೈದ್ರು ಹಾಗೆ ಇರ್ತಾರೆ. ಯಾವ ಚಂಚಲತೆ ಇಲ್ಲ. ಅವ್ರಿಗೆ ಹೊಗಳಿದ್ರಷ್ಟೇ ಸ್ವಂತ. ಕೆಲವೊಬ್ರು ಇರ್ತಾರೆ, ಹೊಗಳಿದ ಮೇಲೆ ಒಂದು 10,000 ರೂಪಾಯಿ ಕೊಟ್ಬಿಡ್ತಾರೆ ದೇವಸ್ಥಾನಕ್ಕೆ. ಬೈದ್ರೆ ಏನೇನು ಬರಂಗಿಲ್ಲ, ಅಥವಾ ಊಟಕ್ಕೆ ಎಲೆ ಹಾಕ್ಲಿಲ್ಲ ಬರೋದು, ಊಟಕ್ಕೆ ಕರೆದಿಲ್ಲ ಅಂತ ಬರಂಗಿಲ್ಲ. ನೋಡ್ತೀರಿ ದೇವಸ್ಥಾನಗಳಲ್ಲಿ. ಹಾಗೆ ಇವರು ಯಾವ ಅಚಂಚಲ ಪರ್ವತದಂತಿದ್ದಾರೆ. ನೀವು ಹೊಗಳಿದ್ರು ಅಷ್ಟೇ, ಬೈದ್ರು ಅಷ್ಟೇ, ಯಾವಾಗಲೂ ಪರಮಾತ್ಮನ ಸ್ಮರಣೆ ಮಾಡ್ತಾ ಇದ್ದಾರೆ. ಹೀಗೆ ಸಮಚಿತ್ತರಾಗಿ ಇದ್ದಾರೆ ಅಂತ ರಾಯರು. ಹೀಗೆ ರಾಯರು ಹೇಗಿದ್ದಾರೆ ಅಂತ ತಮ್ಮ ಶಿಷ್ಯರು ಅವರು ವರ್ಣನೆ ಮಾಡ್ತಾ ಹೋಗ್ತಾರೆ. ಇಷ್ಟೆಲ್ಲ ಹೇಳಿ ರಾಯರು ಸಾಕಷ್ಟು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಸ್ವತಂತ್ರ ಗ್ರಂಥ ಮತ್ತು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ತರ್ಕ, ವ್ಯಾಕರಣ, ಮೀಮಾಂಸಾ, ವೇದಾಂತ ಎಲ್ಲ ಶಾಸ್ತ್ರಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿ ಎಲ್ಲ ಶಾಸ್ತ್ರಗಳನ್ನು ತಳಸ್ಪರ್ಶಿ ಪಾಂಡಿತ್ಯವನ್ನು ಬರೆದಿರ್ತಕ್ಕಂಥವರು ರಾಯರು. ಹಾಗೆ ಟೀಕಾ ಟಿಪ್ಪಣಿಯನ್ನು ಕೂಡ ಬರೆದಿದ್ದಾರೆ. ಉಪನಿಷತ್ತಿಗೆ ಖಂಡಾರ್ಥವನ್ನು ಬರೆದಿದ್ದಾರೆ. ಎಲ್ಲ ಗ್ರಂಥಗಳನ್ನು ಬರೆದಿದ್ದಾರೆ. ಇವೆಲ್ಲ ಹೇಗೆ ಬರೆದರು? ಯಾರ ಸಹಕಾರ ಇತ್ತ? ಯಾರ ಮನುಷ್ಯರ ಸಹಕಾರ ಇತ್ತ ಅಂದ್ರೆ ಹೇಳ್ತಾರೆ, ಶಾರದಾಯ ದಯಾಮೇವ ಶಾಸ್ತ್ರಾಣ ಪರಿಶೀಲನೆ. ರಾಯರು ಇಷ್ಟೆಲ್ಲ ಗ್ರಂಥ ರಚನೆ ಮಾಡಿದರು, ವ್ಯಾಖ್ಯಾನ ಬರೆದರು, ಖಂಡಾರ್ಥ ಬರೆದರು. ಅವರ ಪಾಂಡಿತ್ಯ, ತಲಸ್ಪರ್ಶಿ ಪಾಂಡಿತ್ಯ ಇವೆಲ್ಲ ಅದ್ಭುತವಾದದ್ದು. ರಾಯರ ಪಾಂಡಿತ್ಯ ಅಂಥದ್ದು. ಇವೆಲ್ಲ ಹೇಗೆ ಅಂದರೆ ಅವರಿಗೆ ಇದೆಲ್ಲ ಯಾರ ಅನುಗ್ರಹ ಬಂದಿದ್ದು? ಶಾರದಾಯ ದಯಾಮೇವ, ಶಾರದಾದೇವಿ, ಸರಸ್ವತೀ ದೇವಿ ಅನುಗ್ರಹದಿಂದ, ವಿದ್ಯಾಲಕ್ಷ್ಮಿಯ ಅನುಗ್ರಹದಿಂದ, ಶಾರದೆಯ ಸಹಾಯದೊಂದಿಗೆ. ಇವರಿಗೆ ಯಾರ ಸಹಾಯ ಇಲ್ಲ. ಯಾರೊಬ್ಬ ಪಂಡಿತನೋ ಅಥವಾ ನಾವೆಲ್ಲ ಒಂದು ಪುಸ್ತಕ ಬರೀಬೇಕಂತಾದರೆ ಅದನ್ನು 10 ಜನಕ್ಕೆ ತೋರಿಸ್ತೀವಿ ಪಂಡಿತರಿಗೆ, ಇದು ಹೀಗೆ ಸರಿಯಾದ ತಪ್ಪ, ಯಾಕಂದ್ರೆ ಸರ್ವಜ್ಞರೆಲ್ಲ ತಪ್ಪಿರ್ತೀವಿ. ರಾಯರು ಹಾಗೇನೆ ಆಯ್ತಾ? ಇಷ್ಟು ಗ್ರಂಥ ರಚನೆ ಮಾಡಿದಾಗ ಯಾರಾದರೂ ಅದನ್ನು ತಿದ್ದಿದ್ರೆ ಮಾಡಿದರೆ ಇಲ್ಲ, ಸಾಧ್ಯನೇ ಇಲ್ಲ. ಯಾಕೆಂದರೆ ರಾಯರಿಗೆ ಜೊತೆಗಿದ್ದವರು ಯಾರು? ಶಾರದಾಯ ದಯಾಮೇವ, ವಿದ್ಯಾಲಕ್ಷ್ಮಿ, ಶಾರದೆಯ ಸಹಾಯ ಆ ರಾಯರಲ್ಲಿತ್ತು. ಅವರ ಅನುಗ್ರಹ ಪರಿಪೂರ್ಣ ಇತ್ತು ರಾಯರ ಮೇಲೆ. ಹಾಗಾಗಿ ರಾಯರು ಅವರಿಬ್ಬರ ಮೇಲೆ ಅವಲಂಬಿಸಿದ್ರೆ ಹೊರತು ಯಾರ ಅಪೇಕ್ಷೆ ಅವರಲ್ಲಿ ಇರಲಿಲ್ಲ. ಹಾಗಾಗಿ ಶಾರದಾದೇವಿ, ಸರಸ್ವತೀ ದೇವಿ ರಾಯರಿಗೆ ಯಾವಾಗಲೂ ಅನುಗ್ರಹ ಮಾಡ್ತಾ ಇರ್ತಾಳೆ. ಹಾಗಾಗಿ ರಾಯರು ಆ ಶಾರದಾದೇವಿಯ, ವಿದ್ಯಾಲಕ್ಷ್ಮಿ ಅನುಗ್ರಹದಿಂದ ಇಷ್ಟು ಗ್ರಂಥಗಳನ್ನು ರಚನೆ ಮಾಡಿದರು. ಅವ್ರ ಉಪಕಾರ ಅಂಥದ್ದು ರಾಯರದು. ಸುಧಾರ್ಥ ಆಗಬೇಕು, ಟೀಕಾ ಬೇಕು, ಟೀಕಾ ಅರ್ಥ ಆಗಬೇಕು ಅಂತ ಪರಿಮಳ ಬೇಕು ರಾಯರದು. ಉಪನಿಷತ್ತು ಸರಿಯಾಗಿ ಅರ್ಥ ಆಗಬೇಕು ಅಂದ್ರೆ ಯಾರು ಕಂಠಾರ್ಥ ಬೇಕು. ಅಂಥ ಅದ್ಭುತವಾದ ಮುಂದಿನ ಪೀಳಿಗೆಗೆ ಇವೆಲ್ಲ ಸರಿಯಾಗಿ ಅರ್ಥಜ್ಞಾನ ಆಗಲಿ. ಗೀತಾ ಅರ್ಥ ಆಗಬೇಕು, ರಾಯರ ಗೀತಾ ವಿವೃತ್ತಿ ಬೇಕು. ಹೀಗೆ ಅದ್ಭುತವಾಗಿ ನಮಗೆ ಉಪಕಾರ ಮಾಡಿದ್ದಾರೆ. ಇವೆಲ್ಲ ಯಾರ ಅನುಗ್ರಹದಿಂದ ಅಂತ? ಶಾರದಾದೇವಿ, ವಿದ್ಯಾಲಕ್ಷ್ಮಿಯ ಅನುಗ್ರಹ, ಅವರ ಸಹಾಯದಿಂದ ರಾಯರು ಇಂಥ ಅದ್ಭುತವಾದ ಗ್ರಂಥಗಳನ್ನು ಬರೆದಿದ್ದಾರೆ. ಅಂತಹ ರಾಯರು ನನಗೆ ಅನುಗ್ರಹ ಮಾಡಲಿ ಎಂಬುದಾಗಿ ಈ ನಾರಾಯಣ ಪಂಡಿತಾಚಾರ್ಯರು ತಿಳಿಸ್ತಾರೆ. ಹೀಗೆ ರಾಯರ ಅದ್ಭುತವಾಗಿ ಅವರ ಸ್ಮರಣೆಯನ್ನು ಮಾಡ್ತಾ ಹೋಗ್ತಾರೆ. ಹೀಗೆ ರಾಯರ ಸ್ಮರಣೆಯನ್ನು ಮಾಡ್ತಾ ಇದೆಲ್ಲ ರಾಯರು ಹೇಗೆ ಬಂತು ಅಂದ್ರೆ ಅದು ಹೇಳ್ತಾರೆ. ವೇದವ್ರಜ ಮನೋದ್ಯುಕ್ತಂ ವಿದ್ಯಾದೇವಿ ವಿಲೋಕ್ಯಂ ವ್ಯಸ್ಮರದ್ ಬಹುರೂಪೇಣ ತಪಸ್ಯಂತಂ ಸಮೀರಣಂ. ರಾಯರು ತಮ್ಮ ವ್ಯಾಖ್ಯಾನ, ಉಪನಿಷತ್ ಖಂಡಾರ್ಥಾದಿ ರಚನೆ, ಶಿಷ್ಯರಿಗೆ ಪಾಠ ಪ್ರವಚನ ಮಾಡುವುದು, ವೇದಾಭ್ಯಾಸ ಮಾಡಿಸುವುದು, ಇವೆಲ್ಲ ವೇದ ಸಮೂಹವನ್ನು ರಕ್ಷಣೆ ಮಾಡ್ತಾ ಇವರೆಲ್ಲ ಮಾಡ್ತಾ ವೇದ ಸಮೂಹವನ್ನ ರಕ್ಷಣೆ ಮಾಡ್ತಾ ಇದೆ. ಇದನ್ನು ಭಾರತೀ ದೇವಿ ನೋಡಿದ್ದಂತೆ. ಈ ಕವಿಗಳ ವಿಚಾರ ನೋಡ್ರಿ, ಅವರ ಹೇಗೆ ವರ್ಣನೆ ಮಾಡ್ತಾರೆ. ಭಾರತೀ ದೇವಿ ಇದನ್ನು ನೋಡಿ 3 ಕೋಟಿ ರೂಪಗಳಿಂದ ತಪಸ್ಸು ಮಾಡತಕ್ಕಂಥವ್ರು ಯಾರು? ತಮ್ಮ ಪತಿಯಾದ ವಾಯುದೇವರು, ಭಾರತೀ ದೇವಿಯ ಗಂಡ. ಆ ವಾಯುದೇವರನ್ನೇ ಮರೆತು ಬಿಟ್ಲಂತೆ. ಇದು ಉತ್ಪ್ರೇಕ್ಷೆ ವರ್ಣನೆ. ಇದು ಮರೆತು ಬಿಟ್ಟಾಳೇನೋ ಎಂಬಂತೆ ಕಾಣಿಸ್ತಂತೆ. ಯಾಕೆಂದ್ರೆ ವಾಯುದೇವರು ಮಾಡೋ ಕೆಲಸ ಏನು? ವೇದ ರಕ್ಷಣೆ ಕಾರ್ಯ. ಅದನ್ನು ಮಧ್ವಾಚಾರ್ಯ ಮುಂದೆ ಬಂದರು, ಅದು ಮಾಡಿದರು ವಾಯುದೇವರೇ. ಹಾಗೆ ವಾಯುದೇವರು ಮಾಡುವಂತಹ ವೇದ ರಕ್ಷಣಾ ಕಾರ್ಯವನ್ನ ವಾಯುದೇವರ ವಿಶೇಷ ಸಂವಿಧಾನಯುಕ್ತರಾದ ರಾಯರು ಮಾಡ್ತಾ ಇದ್ದಾರೆ. ಈ ವೇದ ರಕ್ಷಣೆ, ಪಾಠ ಪ್ರವಚನ, ಗ್ರಂಥ ರಚನೆ
ಒಳ್ಳೆಯ ಯಥಾರ್ಥ ಜ್ಞಾನ, ಸರಿಯಾಗಿ ಪರಮಾತ್ಮ ತಿಳಿಸಿಕೊಡುವ ಗ್ರಂಥಗಳ ರಚನೆ, ಇವೆಲ್ಲ ಯಾರು ಮಾಡ್ತಾ ಇದ್ದಾರೆ? ರಾಯರು ಮಾಡ್ತಾ ಇದ್ದಾರೆ. ಇದನ್ನು ನೋಡಿ ರಾಯರಲ್ಲಿ ವಾಯುದೇವರ ಸನ್ನಿಧಾನ ಯುಕ್ತರಾದ ರಾಯರವರು, ರಾಯರಲ್ಲಿ ವಿಶೇಷವಾದ ವಾಯುದೇವರ ಸನ್ನಿಧಾನ ಇದೆ. ಆ ರಾಯರೇ ಇದನ್ನು ಮಾಡ್ತಿರುವುದನ್ನು ನೋಡಿ ತನ್ನ ಗಂಡನನ್ನು ಬಿಟ್ಟು ಇವರ ಉತ್ಪ್ರೇಕ್ಷೆ, ಈ ವಾಯುದೇವರೇ ಇವರೊಳಗೆ ನಿಂತು ಮಾಡ್ತಾ ಇದ್ದಾರೇನೋ ಎಂಬಂತೆ ಇವರಲ್ಲಿಯೇ ನಿಂತು ಭಾರತೀ ದೇವಿ ಇವರಿಗೆ ಅನುಗ್ರಹ ಮಾಡ್ತಾ ರಾಯರ ಸಮೀಪದಲ್ಲಿಯೇ ಇದ್ದು ರಾಯರಿಗೆ ಸಹಾಯಕಳಾಗಿ ನಿಂತಾಳೇನೋ ಎಂಬಂತೆ ಕಾಣಿಸ್ತಂತೆ ಈ ಕವಿಗಳಿಗೆ. ಇಂಥ ಅದ್ಭುತವಾದ ರಾಯರ ಪಾಂಡಿತ್ಯ ಎಂಬುದನ್ನು ತಿಳಿಸ್ತಾರೆ. ಹೀಗೆ ರಾಯರ ವರ್ಣನೆಯನ್ನ, ಅವರ ಪಾಂಡಿತ್ಯವನ್ನು, ರಚನೆ, ಅವರ ಮಹಿಮೆಯನ್ನು ಹೇಳ್ತಾ ಮುಂದೆ ರಾಯರ ಗ್ರಂಥದ ಮಹಿಮೆಯನ್ನು ಹೇಳ್ತಾರೆ. ಅವರ ವಾಗ್ವೈಖರಿಯ ಮಹಿಮೆಯನ್ನು ಹೇಳ್ತಾರೆ. ಅದನ್ನು ನಾಳೆ ದಿನ ನೋಡೋಣ ಅಂತ ಹೇಳ್ತಾ ಎರಡು ಮಾತುಗಳನ್ನು ಗುರುಗಳ ದ್ವಾರ ಪರಮಾತ್ಮನ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.